ದಂಡೋಶಿ ಮುರಾರ್ಜಿ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಆರೋಪ, ಮಕ್ಕಳ ಅಳಲು ಬಹಿರಂಗ. ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಆಹಾರ ವಿಷಬಾಧೆ ಘಟನೆ ಬಳಿಕ ಶಾಲೆಯಲ್ಲಿನ ವಿವಿಧ ಅವ್ಯವಸ್ಥೆಗಳ ಕುರಿತು ವಿದ್ಯಾರ್ಥಿಗಳು ಮಾಧ್ಯಮದ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಸರ್, ರಾತ್ರಿ ಇಲ್ಲಿ ಊಟಕ್ಕೆ ಎಲ್ಲ ಬೆಲ್ ಹೊಡೆದಿದ್ರಿ, ಎಲ್ಲರೂ ಬಂದಿದ್ರಿ. ಸಣ್ಣ ಮಕ್ಳೆಲ್ಲ ಊಟಕ್ಕೆ ಬಂದಿದ್ರಿ. ಅನ್ನ ಹೆಂಗ್ ಸಿಕ್ಕಂಗಿತ್ತು ಎಲ್ಲ ಗರ್ಲ್ಸ್ ಬಾಯ್ಸ್ ಊಟ ಮಾಡುದು. ಊಟ ಮಾಡಿದ ತಕ್ಷಣ ಎಲ್ಲರೂ ಅಲ್ಲೇ ವಾಂತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡುದು. ಹುಡುಗಿರು ಒಬ್ಬೊಬ್ಬರು ಹೊರಗೆ ಹೊಂಟ್ರೆ ಅಲ್ಲೇ ಮಕ್ಕೊಂಡ್ ಬಿಡ್ಲಿತ್ತಿರು. ಮತ್ ಹೊಳೆ ದಿನ ಹಿಂದೆ ವಾರ್ಡನ್ ಮೇಡಮ್ ಅವ್ರಿಗೆ ಹೇಳಿದ್ರು, ಊಟ ಮೇಡಮ್ ಹಂಗಲ್ತ ಹಿಂಗಲ್ತ ಅವ್ರಸ್ಕೋ ಸ್ವಲ್ಪ ಅಥವಾ ಅಕ್ಕಿ ಹತ್ರ 5 kg ಕೊಡತ್ತ, ಅದು kg ಕೊಡತ್ತ ಅಂತ ಹೇಳಿ ನಮ್ಗೆ ಹೆಂಗ್ರೆ ಮಾಡಿ ಸುಮ್ಮನೆ ಕೊಡ್ಸತ್ತಾರ. ಡಿ ಗ್ರೂಪ್ ದವ್ರಿಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ ನಾವೇನ್ ನಿಮ್ ಕೂಡ ದುಶ್ಮನಿ ಇಕ್ಕೊಂಡಿವಪ್ಪ, ಅದು ಇಕ್ಕೊಂಡಿವಪ್ಪ ಅಂತ ಹೇಳಿ ಅವ್ರಿಗೆ ನಮ್ಗೆ ಸುಮ್ಮನೆ ಕೊಡ್ಸ್ಬಿಡ್ತಾರೆ. ಮತ್ ನಾವು ರಾತ್ರಿಗೆ ಇದು ಇಲ್ಲಿಂದ ದಂಡೋತಿ ಹೋದೇವೆ, ದಂಡೋತಿಲಿಂದ ಚಿತ್ತಾಪುರ. ಜುಲೈ 9ರಂದು ರಾತ್ರಿ ವಿಷಕಾರಿ ಆಹಾರ ಸೇವಿಸಿ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿಗಳಿಗೆ ಚಿತ್ತಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಶುಕ್ರವಾರ ಆರೋಗ್ಯ ಸುಧಾರಿಸಿದ ಹಿನ್ನೆಲೆಯಲ್ಲಿ ಅವರನ್ನ ಡಿಸ್ಚಾರ್ಜ್ ಮಾಡಿ ಪೋಷಕರೊಂದಿಗೆ ಮನೆಗೆ ಕಳುಹಿಸಲಾಯಿತು. ಘಟನೆಯ ಮರುದಿನ ನವಕರ್ನಾಟಕ ವರದಿಗಾರ ಸಾಹೇಬ ಪಾಟೀಲ್ ಭೇಟಿ ನೀಡಿದ ವೇಳೆ ವಿದ್ಯಾರ್ಥಿಗಳು ಊಟದ ಪ್ರಮಾಣ ಕಡಿಮೆ ನೀಡುವುದು, ಹೆಚ್ಚುವರಿ ಆಹಾರ ಕೇಳಿದ್ರೆ ಬೆದರಿಕೆ ಹಾಕುವುದು, ಸಿಬ್ಬಂದಿಯಿಂದ ನಿಂದನೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಅಲ್ಲದೆ ಕುಡಿಯುವ ನೀರು ಹಾಗೂ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನ ವಿದ್ಯಾರ್ಥಿಗಳು ಉಲ್ಲೇಖಿಸಿದರು. ಇಲ್ಲಿ ನೋಡಿ, ದಂಡೋತಿ ಅಲ್ಪಸಂಖ್ಯಾತರ ಮುರಾರ್ಜಿ ಸ್ಕೂಲಲ್ಲಿ ಸುಮಾರು 200-250 ಮಕ್ಕಳಿದಾವೆ. ಅಷ್ಟು ಮಕ್ಕಳಿಗೆ ಅಡಿಗೆ ಮಾಡೋಕೆ ಇದು 1 ಡಬ್ಬೆ ಬೇಳೆ. ಇದು ನೋಡಿ, ಬಾಳ ಮಾಡಿ ಒಂದು kg ಡಬ್ಬೆ ಅಷ್ಟೇ. ಈ ಡಬ್ಬೆಯಲ್ಲಿ ಬೇಳೆ ಕೊಟ್ಟು ಅಷ್ಟು ಹುಡುಗರಿಗೆ ಊಟ ಮಾಡಕ್ಕೆ ಬೇಳೆ ಯೂಸ್ ಮಾಡ್ಬೇಕಂತೆ. ಇಲ್ಲಿ ಇವರು ಅಡಿಗೆ ಸಿಬ್ಬಂದಿಯವರು ಅವ್ರ ಬಾಯಿಂದ ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ತರ ಹದಗೆಟ್ಟಿದೆ ಇಲ್ಲಿ. ಇದು ಎಣ್ಣೆ ಸರ್, ಈ ಡಬ್ಬಿಯಿಂದ ಒಂದು ಎಣ್ಣೆ ಅರ್ಧ kg ಡಬ್ಬೆ, ಅದು ಪ್ಲಾಸ್ಟಿಕ್ ಡಬ್ಬೆ ಅರ್ಧ kg. ಈ ಡಬ್ಬಿಯಿಂದ ತಗೊಂಡು ಅಡಿಗೆ ಮಾಡ್ಬೇಕು ಅವರು. ಸುಮಾರು 250-300 ಜನ ಹುಡುಗರು ಇದಾರೆ ಇಲ್ಲಿ. 6th, 7th, 8th, 9th, 10th 5 ಕ್ಲಾಸ್ ಹುಡುಗರಿಗೆ ಇಷ್ಟೇ ಎಣ್ಣೆ, ಜೈನ್ಸ್ ಗರ್ಲ್ಸ್ 2 ಮಕ್ಕಳಿಗೆ. ತಹಶೀಲ್ದಾರ್ ಪ್ರಕರಣದ ಕುರಿತು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದು, ಆಹಾರದ ಮಾದರಿಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾ ಅಧಿಕಾರಿ ಸಂಗಮೇಶ್ ಅವರು ಕೂಡ ಶಾಲೆಯಲ್ಲಿನ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸಿ ಇಂತಹ ಘಟನೆ ಮರುಕಳಿಸದಂತೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಶಾಲೆಯಲ್ಲಿನ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಂಡು ಮೇಲಾಧಿಕಾರಿಗಳು ನಿಯಮಿತವಾಗಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಮಕ್ಕಳಿಗೆ ಉತ್ತಮ ಆಹಾರ, ಶುದ್ಧ ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಎಂದು ಪೋಷಕರು ಆಗ್ರಹಿಸಿದ್ದಾರೆ. ವರದಿ ಸಾಹೇಬ ಪಟೇಲ್, ಎಂ, ಹಸರಗುಂಡಿಗೆ. ರಾತ್ರಿ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್? ರಾತ್ರಿ ಇದು 7:30 ಗೊತ್ತಾಯ್ತು ಸರ್. ಎಷ್ಟು ಮಕ್ಕಳು ಬಂದಿದ್ರು ನಮ್ಮ ಹಾಸ್ಪಿಟಲ್? ಟೋಟಲ್ 34 ಮಕ್ಕಳು ಬಂದಿದೆ ಸರ್. ಇಲ್ಲಿ ಟ್ರೀಟ್ಮೆಂಟ್ ಆಗ್ಲಾಪಟ್ಟಿಗೆ ಸೇಡಮ್ ಹೋಯ್ದಾರ ಅಂತ ಇನ್ಫಾರ್ಮೇಶನ್ ಇಲ್ಲ ಸರ್, ರಾಂಗ್ ಇನ್ಫಾರ್ಮೇಶನ್. ಎಲ್ಲಾ ಮಕ್ಕಳು ಪ್ರಥಮ ಚಿಕಿತ್ಸೆ ನಮ್ಮ ಪ್ರಾಥಮಿಕ ಆರೋಗ್ಯ ದಂಡೋತಿಯಲ್ಲಿ ಕೊಟ್ಟು ಅಲ್ಲಿಂದ ಚಿತ್ತಾಪುರ ತಾಲೂಕು ಆಸ್ಪತ್ರೆಗೆ 108 ಆಂಬುಲೆನ್ಸ್ ಅಲ್ಲಿ ಎಲ್ಲ ಮಕ್ಕಳನ್ನ ಶಿಫ್ಟ್ ಮಾಡಿದೀವಿ. ಅಲ್ಲಿಂದ 3 ಮಕ್ಕಳು ಇನ್ನು ಸ್ವಲ್ಪ ಸೀರಿಯಸ್ ಆದ್ರು. ಅವ್ರನ್ನ 3 ಮಕ್ಕಳನ್ನ ಜಿಲ್ಲಾ ಆಸ್ಪತ್ರೆ ಕಲಬುರಗಿಗೆ, ಜಿಮ್ಸ್ ಕಲಬುರಗಿಗೆ ಶಿಫ್ಟ್ ಮಾಡಿದ್ವಿ ಸರ್. ಎಲ್ಲ ಮಕ್ಕಳು ಹೆಲ್ತ್ ಹೆಂಗಿದೆ ಸರ್? ಎಲ್ಲರದು ಸ್ಟೇಬಲ್ ಇದೆ ಸರ್, ಎಲ್ಲರೂ ಗುಣಮುಖರಾಗಿದ್ದಾರೆ, ಚೆನ್ನಾಗಿದೆ ಸರ್. ಡಾಕ್ಟರ್ ಮನೋಹರ್ ಸರ್, ಮೊರಾರ್ಜಿ ವಸತಿ ಶಾಲೆಗಳಾಗ್ಲಿ, ಕಾಲೇಜ್ ವಸತಿಗಳಾಗಲಿ, ಇಲ್ಲಿ ಸಾಕಷ್ಟು ಅನಾನುಕೂಲಗಳಿವೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಹೌದು ಸರ್, ಕೆಲವೊಂದು ಅನಾನುಕೂಲಗಳು ನಮ್ ಗಮನಕ್ಕೆ ಬಂದಿದೆ. ಈಗಾಗಲೇ ಲಾಸ್ಟ್ ಟೈಮ್ ನಮ್ ಗಮನಕ್ಕೆ ಬಂದಪ್ಲೆ ಅವೆಲ್ಲ ಅಟೆಂಡ್ ಮಾಡಿದೀವಿ ಸರ್. ಮತ್ತೆ ಈಗ ಬಂದಿದ್ದಾವೆ. ಅವನು ನಾವು ಬೇಗನೆ ಶೀಘ್ರವಾಗಿ ಅವನ್ನ ಅಟೆಂಡ್ ಮಾಡಿ ನಾವು ಸುಸ್ಥಿತಿಯಲ್ಲಿ ತರಕ್ಕೆ ನಾವು ಕಾರ್ಯನಿರ್ವಹಿಸ್ತೀವಿ ಸರ್. ವಸತಿ ಶಾಲಾ ವಿದ್ಯಾರ್ಥಿಗಳು ಸಾಕಷ್ಟು ಅನಾರೋಗ್ಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಈ ಉದಾಹರಣೆಗೆ ಶೌಚಾಲಯ ದುರ್ವಾಸನೆ ಆಗ್ಲಿ, ಹೊಲಸು ನೀರಿಂದಾಗ್ಲಿ, ಇದ್ರ ಬಗ್ಗೆ ಎಲ್ಲ ನಿಮ್ಮ ಸೂಪ್ರೆಂಟ್ ಪ್ರಾಂಶುಪಾಲರಿಗೆ ಮತ್ತು ವಾರ್ಡನ್ಗಳಿಗೆ ಗೊತ್ತಿದ್ರು ಏನು ಕ್ರಮ ತಗೊಂಡಿಲ್ಲ. ಅವ್ರಿಗೆ ಏನ್ ಕ್ರಮ ಕೈಗೊಳ್ತಾರೆ? ತಾವೇನ್ ಹೇಳಿದ್ರಿ ಪಾಯಿಂಟ್ ಈಗಾಗಲೇ ನನ್ನ ವರದಿಯಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಸರ್ಕಾರಕ್ಕೆ. ಅವ್ರ ಮೇಲೆ ಶಿಸ್ತು ಕ್ರಮಕ್ಕಾಗಿ ಇದು ಒಂದು ಅಂಶ ಅದರಲ್ಲಿ ಮೆನ್ಷನ್ ಆಗಿದೆ. ಅವ್ರ ಮೊದಲ ಜವಾಬ್ದಾರಿ ಅಂತಂದ್ರೆ ಊಟ ಮತ್ತು ನೀರಿನ ವ್ಯವಸ್ಥೆ ಸರಿಯಾಗಿ ಅವೆರಡು. ನಮಸ್ಕಾರ. ನಿನ್ನೆ ಸಾಯಂಕಾಲ ಊಟದ ನಂತರ ವಿದ್ಯಾರ್ಥಿಗಳಿಗೆ ಊಟದಲ್ಲಿ ವ್ಯತ್ಯಾಸ ಆಗಿ
ಒಂದು 30-35 ವಿದ್ಯಾರ್ಥಿಗಳು ಹೊಟ್ಟೆ ನೋವು ಬಂದು ನಿನ್ನೆ ರಾತ್ರಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ನಮ್ಮ ವೈದ್ಯಕೀಯ ತಂಡದ ಶೀಘ್ರ ಕಾರ್ಯಾಚರಣೆಯಿಂದ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಆ, ಚಿಕಿತ್ಸೆಯನ್ನು ಕೊಟ್ಟು ಗುಣಮುಖ ಮಾಡಿದ್ದೇವೆ. ಇವತ್ತು ನಾವು ಜಿಲ್ಲಾ ಹಿಂದುಳಿದ ವರ್ಗ ಕಲ್ಯಾಣಾಧಿಕಾರಿಗಳು, ನಾವು ತಾಲೂಕ್ ಪಂಚಾಯತಿಯು ಎಲ್ಲ ವೈದ್ಯಕೀಯ ತಂಡದವರು ಸಹ ಮತ್ತೆ ವಿಸಿಟ್ ಮಾಡಿ ಎಲ್ಲವನ್ನು ಇದು ಮಾಡ್ಕೊಂಡಿದ್ದೀವಿ, ಪರಿಶೀಲನೆ ಮಾಡಿದ್ದೀವಿ. ಅವು ಸಣ್ಣ ಪುಟ್ಟ ಲೋಪಗಳು ಏನಿದಾವೆ ಈಗಲೇ ಎಲ್ಲ ಸ್ಟಾಫ್ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿಯಿಂದ ಇಂತಹ ಘಟನೆ ಆಗದಂತೆ ಮರುಕಳಿಸದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ನಿನ್ನೆ ಘಟನೆಗೆ ಸಂಬಂಧಪಟ್ಟದ್ದು ಆಡಳಿತಾತ್ಮಕವಾಗಿ ಅದು ವರದಿ ಬಂದ ನಂತರ ಜಿಲ್ಲಾಡಳಿತಾಧಿಕಾರಿಗಳು ವರದಿಯನ್ನು ಕೊಡ್ತಾರೆ. ಆ ವರದಿ ಅನುಸಾರವಾಗಿ ಮುಂದಿನ ಒಂದು ಕ್ರಮ ವಹಿಸ್ತೇವೆ.